ದೇವ್ರು ಬಂದತ್ತ ಏನು ಮೈ ಮೇಲೆ ನಿಮ್ಮ ಅಜ್ಜಿ ಕೈ ಮುಗಿತಿದ್ಲಲ್ಲ ಆ ದೇವ್ರು ಬಂದ. ನಮ್ಮ ಅಜ್ಜಿ ಆ ದೇವ್ರಿಗೆ ಕೈ ಮುಗಿತಿತ್ತು. ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ನನ್ಗೆ ಗೊತ್ತೈತಿ. ಟವಲ್ ಕೈಕಲ್ ಮುಖ ತಗೊಬಿಡ್ತೀನಿ ತಡಿ. ತಗೊಂಬಂದು ಬಾಚಣಿಕೆ ಕೈಕಾಲು ಮುಖ ತಗೊಂಬ ಫಸ್ಟು. ಹುಣ್ಣುಂಡೆ ನಮ್ಮ ಮನೆ ಹತ್ರ ಪಿ ಅಂಗಡಿ ಹಾಕ್ಯಾರ. ನಮ್ಮ ಮನೆ ಹತ್ರ ಐಸ್ ಕ್ರೀಮ್ ಅಂಗಡಿ, ಒಂದು ಗೋಬಿ ಅಂಗಡಿ, ಒಂದು ಪಿ ಮಾರಮ್ಮ ಬಂದಾನ. ಆ್ಯನ್ಯುವಲ್ ಡೇ ಮದರ್ ಮೇರಿ ಸ್ಕೂಲ್ ಆ್ಯನ್ಯುವಲ್. ಅದಲ್ಲ ಇವನಿಂದೆ ಆ್ಯನ್ಯುವಲ್ ಡೇ. ಮೇಡಮ್ ಮಿಂಚಾಕತ್ತ. ಕೈಕಲ್ ತಗೋತೀನಿ. ಅದನ್ನು ಹೇಳ್ಬೇಕಾ ನನಗೆ? ಮತ್ತೆ ಹೊರಗೆ ಎಲ್ಲಿ ಹೊಂಟಿ? ಈಗಾರ ಬಂದಿದ್ದಿ, ನಿಮಿಷನೂ ಕೂತ್ಕೊಳ್ಳಿಲ್ಲ. ಇದು ಬಂದು ನೆನ್ನೆ ವ್ಲಾಗು. ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ದಿನವೇ ಚೆನ್ನಾಗಿಲ್ಲೇನೋ ಅನ್ನಿಸ್ತಾ ಇದೆ. ಇದು ನಾನು 3ನೇ ಸಲ ಎಡಿಟ್ ಮಾಡ್ತಾ ಇರೋದು. ಫಸ್ಟ್ ಒಂದು ಸಲ ಎಡಿಟ್ ಮಾಡಿದೆ, ಆವಾಗೂ ಕಾಪಿರೈಟ್ ಅಂತ ಬಂತು. ಮತ್ತು ಸೆಕೆಂಡ್ ಟೈಮ್ ಮತ್ತೆ ಎಡಿಟ್ ಮಾಡಿದೆ, ಆವಾಗೂ ಕಾಪಿರೈಟ್ ಅಂತ ಬಂತು. ಇವಾಗ ಥರ್ಡ್ ಟೈಮ್ ಮಾಡ್ತಾಯಿದ್ದೀನಿ. ಇವಾಗೇನು ಬರುತ್ತೋ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಕಾಪಿರೈಟ್ ಅಂತ ಬಂದರೆ ಮತ್ತೆ ಡಿಲೀಟ್ ಮಾಡಬೇಕಾಗತ್ತೆ ನನ್ನ ವಿಡಿಯೋನ. ಇಲ್ಲಿ ಏನಾಗ್ತದೆ ಅಂತಂದರೆ, ನಾವು ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಹೋಗಬೇಕು ಅಂತ ಹೇಳಿದ್ವಲ್ಲ, ತುಂಬ ಕಾಮಿಡಿಯಾಗಿ ಚೆನ್ನಾಗಿ ಮಾತಾಡಿ ತುಂಬ ಚೆನ್ನಾಗಿತ್ತಿದ್ದು ವಿಡಿಯೋ. ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಬಟ್ ಏನಾಯಿತು ಅಂತಂದರೆ, ಅಲ್ಲಿ ಸಾಂಗ್ ಎಲ್ಲ ಪ್ಲೇ ಆಗ್ತಿತ್ತಲ್ಲ ಆ್ಯನ್ಯುವಲ್ ಡೇದು, ಆ ಸಾಂಗು ಇಲ್ಲಿ ಇದರಲ್ಲಿ ಕೇಳಿಸ್ತಾ ಇದೆ. ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇದರಲ್ಲಿ ಕೇಳಿಸ್ತಾ ಇದೆ. ಹಾಗಾಗಿ ಏನಾಗ್ತಾಯಿದೆ ಅಂದರೆ ಕಾಪಿರೈಟ್ ಅಂತ ಬರ್ತಾಯಿದೆ. ಇಲ್ಲಿ ಯೂಟ್ಯೂಬಲ್ಲಿ ರೂಲ್ಸ್ ಹೇಗೆ ಅಂತಂದರೆ, ಸ್ವಲ್ಪ ಏನು ಹೊರ್ಗಡೆದು ಮ್ಯೂಸಿಕ್ ಆ ಥರದ್ದೇನು ಕೇಳಿಸ್ಬಾರ್ದು. ಮ್ಯೂಸಿಕ್ ಏನು ಕೇಳಿದ್ರೂ ಅದು ಕಾಪಿರೈಟ್ ಅಂತ ಬಂದ್ಬಿಡುತ್ತೆ. ಆ್ಯಕ್ಚುಲಾಗಿ ಪಕ್ಷಿಗಳ ಸೌಂಡು ಕೂಡ ಇದರಲ್ಲಿ ಕೇಳಿಸಿದ್ರೆ, ಸಾಂಗ್ ಥರ ಏನಾದರೂ ಅದು ಕೇಳಿಬಿಟ್ರೆ ಕಾಪಿರೈಟ್ ಅಂತ ಅದನ್ನು ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಅಂದರೆ ಅದನ್ನು ಮಾನಿಟೈಸ್ ಆಗೋಕ್ಕೆ ಬಿಡಲ್ಲ. ಅದರಿಂದ ಆ ವಿಡಿಯೋ ಹಾಕಿದ್ರೆ ನೀವು ನೋಡಿದ್ರೆ ವೇಸ್ಟ್ ಆಗಿಬಿಡತ್ತೆ ಅಷ್ಟೇ. ಹಾಗೆ ಮಾಡ್ತಾರೆ ಯೂಟ್ಯೂಬಲ್ಲಿ. ಹಾಗಾಗಿ ನಾನಿವತ್ತು ಇದು 3ನೇ ಸಲ ಎಡಿಟ್ ಮಾಡ್ತಾ ಇರೋದು. ನನಗೇನೆ ಸಖತ್ ಬೇಜಾರು ಅನ್ನಿಸ್ತಿದೆ ಇವತ್ತು. ಎಡಿಟ್ ಮಾಡುವಾಗನೂ ಸ್ವಲ್ಪ ಫೋನ್ ಕಾಲ್ಸು ಅದೇ ಟೈಮಿಗೆ ಫೋನ್ ಬರ್ತಾ ಇರುತ್ತೆ, ಇಲ್ಲ ಯಾರಾದರೂ ಬರ್ತಾ ಇರ್ತಾರೆ, ಇದೇ ಥರ ಆಗ್ತಾ ಇರುತ್ತೆ. ಬಿಟ್ಟು ಎಡಿಟ್ ಮಾಡೋದಾಗತ್ತೆ. ಇವತ್ತು ನನ್ನ ಗ್ರಹಚಾರನೇ ಸರಿ ಇಲ್ಲ ಅಂತ ತಿಳ್ಕೊಬೋದು ನೀವು. ಇವಾಗ ಅದು ಅರ್ಧ ಎಡಿಟ್ ಮಾಡಿದ್ನಲ್ಲ, ಅದಾದಮೇಲೆ ಫೋನ್ದು ಬಂತು ಅಂತ ಹೇಳಿ ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಮತ್ತೆ ಎಡಿಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ನನಗೆ ಜಡೆ ಹಾಕ್ತಿದ್ದಾರೆ ನೋಡ್ಬೋದು. ತುಂಬ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿ ಭಾಷಣ ಮಾಡ್ತಾಯಿದ್ರಲ್ಲ, ಅವ್ರದ್ದೆಲ್ಲ ಇಮಿಟೇಟ್ ಮಾಡ್ಕೊತ ತುಂಬ ಚೆನ್ನಾಗಿ ನನಗೆ ರೇಗಿಸ್ಕೊತ ಇವತ್ತು ನನಗೆ ತಲೆ ಬಾಚ್ತಾಯಿದ್ರು. ನನಗಂತೂ ತುಂಬ ಖುಷಿ ಇತ್ತು ಇವತ್ತಿನ ದಿನವೇ ನನಗೆ ತುಂಬ ಖುಷಿ ಅಂತ ಅನಿಸಿತ್ತು. ಅಂದರೆ ಮಾರನೇ ದಿನ ಇವತ್ತು ಎಡಿಟ್ ಮಾಡ್ತಾ ಇದ್ದೀನಲ್ಲ, ನಾನು ಎಡಿಟ್ ಮಾಡೋ ದಿನ ಅಂತೂ ನನ್ನ ಗ್ರಹಚಾರನೇ ಸರಿಯಿಲ್ಲ ಅಂತ ತಿಳ್ಕೊಬೋದು. ಈ ಥರ ಹಿಂಗೆ 2 ಸಲ ವಿಡಿಯೋ ಎಡಿಟ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಇವಾಗೇನಾಗುತ್ತೋ ಗೊತ್ತಿಲ್ಲ, ಅಂತೂ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ಫಂಕ್ಷನ್ ನಡೀತಾ ಇತ್ತಲ್ಲ, ಅದು ನಮ್ಮ ಮನೆ ತನಕ ಕೇಳಿಸ್ತಾ ಇತ್ತು. ನಮ್ಮ ಹೊಸ ಮನೆ ಹತ್ರ ನಡೀತಿರೋ ಫಂಕ್ಷನ್ನು ನಮ್ಮ ಹಳೆ ಮನೆ ತನಕನೂ ಕೇಳಿಸ್ತಾ ಇತ್ತು. ಅಂದರೆ ಒಂದೇ ಬೀದಿ
ಆ ಪಕ್ಕದ ಬೀದಿನೇ ಅಲ್ವಾ, ಹಾಗಾಗಿ ಕೇಳಿಸ್ತಾ ಇತ್ತು. ಇವಾಗ ಜಡೆ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಲ್ಲ. ಯಾಕಂದರೆ ಅಲ್ಲಿಂದ ಬರೋದು ತುಂಬ ಲೇಟ್ ಆಗುತ್ತೆ, ಒಂದು 11 ಗಂಟೆ 11:15 ಆಗುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿ ಫಂಕ್ಷನ್ ಕೂಡ ಲೇಟಾಗೇನೆ, ಅಂದರೆ ಅವರು ಯಾರಿಗೆ ಗೆದ್ದಿರೋರಿಗೆ ಮತ್ತು ಜಾಸ್ತಿ ಮಾರ್ಕ್ಸ್ ತೆಗೆದಿರೋರಿಗೆ ಮತ್ತು ಓಲ್ಡ್ ಸ್ಟೂಡೆಂಟ್ಸ್ಗೆ ಎಲ್ಲ ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಅವ್ರು ಫಂಕ್ಷನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ ಅಂತ, ಅಂದರೆ ಒಂದು 8 ಗಂಟೆ 8:15 ಅಷ್ಟೊತ್ತಿಗೆ ಮಕ್ಕಳು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ LKG UKG ಅಂತ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಒಂದು 8:15ಗೆ ಊಟ ಮಾಡಿಕೊಂಡು ಒಂದು 9 ಗಂಟೆಗೆ ಹೋಗೋಣ ಅಂತ ನಾವು ಅಂದ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಸ್ಪೆಷಲಾಗಿ ಸ್ವಲ್ಪ ಬೇರೆ ಥರನೇ ಟ್ರೈ ಮಾಡೋಣ ಅಂತ ಮೊಟ್ಟೆ ಸಾಂಬಾರನ್ನ ಟ್ರೈ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂತಂದರೆ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಕೊಬ್ಬರಿ ಇಲ್ವಲ್ಲಪ್ಪ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಕೊತ್ತಂಬರಿ ಸೊಪ್ಪು ಇತ್ತು, ಹಾಗಾಗಿ ನೋಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಹಸಿಶುಂಠಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ಒಗ್ಗರಣೆಗೆ ಹಾಕಿ ಇವಾಗ ಅದನ್ನು ಪೇಸ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿಣದ ಪುಡಿ, ಚಿಕನ್ ಮಸಾಲ ಮತ್ತು ಸಾಂಬಾರು ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ನಾವು ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಒಂದು ಅರ್ಧ ಕಟ್ ಮಾಡಿಬಿಟ್ಟು ಆಮೇಲೆ ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ಮೊಟ್ಟೆನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನಂತೂ ತುಂಬ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂದರು. ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿಗೆ ಹೋಗಿ ಬಂದು ಊಟ ಮಾಡೋಣ ಅಂತ ಅಂದವರು ಅದು ಚೆನ್ನಾಗಿರೋದಕ್ಕೋಸ್ಕರ ಇಲ್ಲಿ ಊಟ ಮಾಡಿಕೊಂಡೇ ಹೋಗೋಣ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಊಟ ಕೊಟ್ಟಿದ್ನಲ್ಲ ಅವಾಗೂ ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಅಂತ. ಆವಾಗೂ ಮ್ಯೂಸಿಕ್ ಕಾಪಿರೈಟ್ ಅಂತ ಬಂದುಬಿಡ್ತು, ಬಟ್ ಹಾಗಾಗಿ ನಾನು ಯಾವುದೂ ಇಲ್ಲಿ ವಾಯ್ಸ್ ಓವರ್ ಕೊಡ್ದೇ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿಲ್ಲ. ಫಸ್ಟಿಂದು ಅದರಲ್ಲಿ ಏನೂ ಮ್ಯೂಸಿಕ್ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ, ಕಾಪಿರೈಟ್ ಅಂತ ಬರುತ್ತೋ ಏನೋ ಹಾಗೆ ಬರುತ್ತೋ ಗೊತ್ತಿಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ ಅದೇ ಸಾಂಬಾರು ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಬೇಕು. ಹೀಗೆ ಆಗುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ ವಿಡಿಯೋ ಮಾಡಿಕೊಂಡು, ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಈ ಥರ ವಿಡಿಯೋ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ಕಷ್ಟಪಡೋದು ಎಷ್ಟಿರುತ್ತೆ ಅಂತ ಅದನ್ನು ಮಾಡ್ದವ್ರಿಗೇ ಗೊತ್ತಿರುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಆಗತ್ತೆ. ಒಂದೊಂದು ಸಲ ವೀಡಿಯೋಸೇ ಡಿಲೀಟ್ ಆಗೋಗ್ಬಿಟ್ಟಿರುತ್ತೆ. ಒಂದೊಂದು ಸಲ ಏನಾದರೂ ಇಂಪಾರ್ಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಮೈಂಡಲ್ಲಿ ಸ್ವಲ್ಪ ನಾವೇನಾದರೂ ಬೇರೆ ಥಿಂಕ್ ಮಾಡ್ತಾ ಆ ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಅಯ್ಯೋ ಇದನ್ನು ಮಾಡ್ಕೋಬೇಕಿತ್ತು ಅಂತ ಅದೂ ಒಂದು ಇದಾಗತ್ತೆ. ಈ ಥರದ ಎಡವಟ್ಟುಗಳೆಲ್ಲ ಆಗ್ತಾ ಇರುತ್ತೆ. ಇದರಲ್ಲೂ ತುಂಬ ಕಷ್ಟ ಇದೆ. ಕಷ್ಟಪಡದೆ ಯಾವುದೂ ಸಿಗಲ್ಲ ಅಲ್ವಾ, ಎಲ್ಲದಕ್ಕೂ ಕಷ್ಟಪಟ್ಟೇ ಮಾಡಬೇಕು. ಎಲ್ಲರೂ ಹಂಗೆ ಹೇಳಲ್ಲ. ನನ್ನ ಚಾನಲಲ್ಲಿ ಮಾತ್ರ ಆಲ್ಮೋಸ್ಟ್ ನನಗೆ 99% ಒಳ್ಳೆ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಎಲ್ಲೋ ಇನ್ನು 1% ಜನ ಮಾತ್ರ ನನಗೆ ಸ್ವಲ್ಪ ಬ್ಯಾಡಾಗಿ ಕಮೆಂಟ್ ಹಾಕ್ತಾರೆ ಬಿಟ್ಟರೆ ಇನ್ನು 99% ಜನನೂ ನನಗೆ ಪಾಸಿಟಿವಾಗೇ ಕಮೆಂಟ್ ಹಾಕ್ತೀರಾ. ನನಗಂತೂ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ಮಾತ್ರ ನಿಜವಾಗೂ ರಿಯಲಾಗಿ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು, ಬಟ್ ವಾಯ್ಸ್ ಓವರ್ ಕೊಟ್ಟೋದಕ್ಕೆ ನನಗೇ ಹಿಂಸೆ ಅಂತ ಅನ್ನಿಸ್ತದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ಮಾಡಿಕೊಂಡು ನಾವು ಮಾತಾಡಿಕೊಂಡು ಅವ್ರು ಮಾಡೋದನ್ನು ಇಮಿಟೇಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ಕುದೀತಾ ಇದೆ. ಈ ಟೈಮಲ್ಲೇ ಅದನ್ನು ಮೊಟ್ಟೆಗಳನ್ನ ಒಂದೊಂದನ್ನೇ ಅದರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲ್ಗಡೆ ಉದುರಿಸಿದ್ರೆ ಆಯಿತು, ಸಾಂಬಾರು ರೆಡಿ ಆಗುತ್ತೆ. ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ತುಂಬ ಜನ ಪ್ರ್ಯಾಂಕ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ. ಪ್ರ್ಯಾಂಕ್ ಅಂತಂದರೆ ತುಂಬ ಜನ ಏನು ಹೇಳ್ತಾ ಇದ್ದೀರಾ ಅಂದರೆ ಪ್ರೆಗ್ನೆಂಟ್ ಅಂತ ಪ್ರ್ಯಾಂಕ್ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ನನಗೆ. ಆ ಥರ ಪ್ರ್ಯಾಂಕ್ ಮಾಡೋಕ್ಕೆ ನನಗೂ ಹಿಂಸೆ ಅಂತ ಅನಿಸುತ್ತೆ. ಯಾರಿಗೇ ಆಗಲಿ ತಾಯ್ತನ ಅನ್ನೋದು ಮತ್ತು ಒಬ್ಬ ತಂದೆಗೆ ನಾನು ತಂದೆ ಆಗ್ತಾಯಿದ್ದೀನಿ ಅಂತ ಅನ್ನೋದು ತುಂಬ ಅದು ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸು ಆ ಥರದ್ದು. ಯಾಕಂದರೆ ಈ ಥರದ್ದೆಲ್ಲ ನಾನು ತುಂಬಾ ಅನುಭವಿಸಿದ್ದೀನಿ. ಯಾಕಂದರೆ ನನಗೆ
ತುಂಬ ಇಷ್ಟ ಇತ್ತು ಮಗು ಮಾಡ್ಕೋಬೇಕು ಅಂತ ತುಂಬಾ ಆಸೆ, ಬಟ್ ಆಗಿಲ್ಲ. ತುಂಬ ಜನ ಕ್ವೆಶನ್ನ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ. ಅದನ್ನು ಆ ಫೀಲಿಂಗ್ ಜೊತೆ ಆಟ ಆಡಬಾರ್ದು ಅಂತ ಒಂದೊಂದು ಸಲ ಅನಿಸತ್ತೆ. ಬಟ್ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ದಿರೋದಕ್ಕೋಸ್ಕರ ನನಗೆ ಅನ್ನಿಸ್ತಿದೆ, ಹೌದಲ್ಲ ಈ ಥರ ಹೇಳಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅವರು ಅಂತ. ನೋಡೋಣ, ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಎಲ್ಲ ಕೇಳ್ತಾಯಿದ್ರಿ. ನೋಡೋಣ, ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿ ಆಯಿತು. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡಿದೆ. ಇವಾಗ ಊಟ ಮಾಡಿಕೊಂಡು ಫಂಕ್ಷನ್ಗೆ ಹೋಗಬೇಕು. ನೋಡ್ತಾ ಇರ್ಬೋದು ಅನ್ನ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಇವಾಗೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡಿದರು. ಯಾವುದೂ ಹಾಕೋಕ್ಕಾಗಲಿಲ್ಲ ಆ್ಯನಿವಲ್ ಡೇ ಸೆಲೆಬ್ರೇಷನ್ ಸಲುವಾಗಿ. ಆ ಸಾಂಗು ಇದರಲ್ಲಿ ಸ್ವಲ್ಪ ಕೇಳ್ತಾ ಇತ್ತು, ತುಂಬ ಹತ್ರನೇ ಇದೆ ಎಲ್ಲ ಪಕ್ಕದ ರೋಡಲ್ಲೇ, ಹಾಗಾಗಿ ಯಾವುದೂ ಹಾಕೋಕ್ಕಾಗ್ತಿಲ್ಲ. ಸಾರಿ ಫ್ರೆಂಡ್ಸ್, ನನಗೇ ತುಂಬ ಬೇಜಾರಾಗ್ತದೆ. ಒಳ್ಳೆ ಒಂದು ವಿಡಿಯೋ ಮಾಡಿಕೊಂಡು ಈ ಥರ ಆಗ್ಬಿಡ್ತಲ್ಲ ಅಂತ ನನಗೂ ತುಂಬ ಬೇಜಾರಿದೆ. ಇನ್ಮೇಲೆ ನೋಡಿಕೊಂಡು ವಿಡಿಯೋ ಮಾಡಬೇಕು. ಸಾಂಗ್ಸ್ ಏನಾದರೂ ಬರ್ತಾಯಿದ್ರೆ, ಎಲ್ಲಾದರೂ ಸಾಂಗ್ಸ್ ಏನಾದರೂ ಬರ್ತಾಯಿದ್ರೆ ಸ್ವಲ್ಪ ಅದು ನಿಲ್ಲೋವರೆಗೂ ತಡೆದ್ಬಿಟ್ಟು ಆಮೇಲೆ ವಿಡಿಯೋ ಮಾಡಬೇಕು ಅಂತ ಅರ್ಥ ಆಯಿತು ನನಗೆ ಇವತ್ತು. ಇವಾಗ ನೋಡ್ತಾ ಇರ್ಬೋದು ಇಬ್ಬರು ಊಟ ಮಾಡಿಕೊಂಡು ರೆಡಿಯಾಗಿ ಇಬ್ಬರು ಹೊರಟ್ವಿ. ನನಗೆ ಸ್ವಲ್ಪ ದೂರದಿಂದ ಅಷ್ಟು ಸರಿಯಾಗಿ ಕಣ್ಣು ಸ್ವಲ್ಪ ಕಾಣಲ್ಲ, ಮಂಜು ಥರ ಕಾಣುತ್ತೆ. ಅದಕ್ಕೆ ಸ್ಪೆಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ವಿ. ಅವಾಗೇ ನಾನು ಒಂದು ಸೆಕೆಂಡ್ ಇಯರಲ್ಲಿ ಇರಬೇಕಾದ್ರೇ ಅವಾಗೇ ತೋರಿಸ್ಕೊಂಡಿದ್ವಿ. ಸ್ಪೆಟ್ ಕೊಟ್ಟಿದ್ರು. ಅದೇ ಸ್ಪೆಟ್ಟನ್ನೇ ಇವತ್ತು ಯೂಸ್ ಮಾಡಿಕೊಂಡು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೇರಿ ತುಂಬಾ ಲೈಟ್ ಹಾಕ್ಸಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ಅಲ್ಲೂ ಲೈಟು, ಇಲ್ಲೂ ಲೈಟು, ಎಲ್ಲದಲ್ಲೂ ಲೈಟು ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡ್ತಾ ಇರ್ಬೋದು ಗೋಬಿ ತಂದು ಕೊಟ್ಟಿದ್ರು. ಅಲ್ಲಿ ಗೋಬಿ ಅಂಗಡಿ, ಐಸ್ ಕ್ರೀಮ್ ಅಂಗಡಿ, ಮಂಡಕ್ಕಿ ಅಂಗಡಿ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ತಂದು ಕೊಟ್ಟಿದ್ರು. ಅದನ್ನು ತಿನ್ಕೊಳ್ತಾ ಅಲ್ಲಿ ಡ್ಯಾನ್ಸ್ ನೋಡ್ಕೊಳ್ತಾ ಕೂತ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನೀರು ತುಂಬ್ಕೊಂಡು ಹೋಗಿರಲಿಲ್ಲ, ಅಲ್ಲಿ ನೀರು ಕೂಡ ತೊಗೊಂಬಂದಿದ್ರು. ಅಲ್ಲಿ ರಸ್ತೆಯಲ್ಲಿ ಸಿಗೋದಕ್ಕಿಂತ 5 ರೂಪಾಯಿ ಜಾಸ್ತಿ ಇಟ್ಬಿಟ್ಟು ಮಾರ್ತಾಯಿದ್ರಂತೆ. ನಾನು ಇಲ್ಲಿ ಸಾಂಗ್ ಹೇಳ್ಕೊಳ್ತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಎಲ್ಲ ತಿಂತಿದ್ದೆ. ಬಟ್ ಅದನ್ನೆಲ್ಲ ಹಂಗಂಗೆ ಹಾಕಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ನಮ್ಮ ಮನೆ ಮೇಲೆ ಕೂತ್ಕೊಂಡಿದ್ದು, ನಮ್ಮ ಹೊಸ ಮನೆ ಮೇಲೆ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ. ನಮ್ಮ ಹೊಸ ಮನೆ ಮೇಲೆ ಕೂತ್ಕೊಂಡ್ರೆ ಇದು ಡೈರೆಕ್ಟಾಗಿ ಕಾಣಿಸುತ್ತೆ. ಇನ್ಮೇಲೆ ಪ್ರತಿ ವರ್ಷವೂ ಈ ಥರ ಏನುಂಡೆ ನೋಡ್ಬೋದು ಅಂತ ಖುಷಿ ಆಯಿತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅದೇ ಸ್ಕೂಲು. ಆ ಸ್ಕೂಲು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಎಲ್ಲ ಕಡೆನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಆಮೇಲೆ ಕೆಳಗಡೆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರಲ್ವ, ಕೆಳಗಡೆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರೆ ಮೇಲ್ಗಡೆ ಮತ್ತೆ ಒಂದಿಷ್ಟು ಜನ ಡ್ಯಾನ್ಸ್ ಮಾಡ್ತಾಯಿರ್ತಿದ್ರು. ಎಷ್ಟು ಖುಷಿಯಾಗಿ ಸಂತೋಷವಾಗಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ರು ಅಂದರೆ ನೋಡೋಕ್ಕೇ ಒಂದು ಖುಷಿ ಅನ್ನಿಸ್ತಿತ್ತು. ಸಣ್ಣ ಮಕ್ಕಳು ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವ್ರ ಡ್ರೆಸ್ ಸೆಲೆಕ್ಷನ್ ಕೂಡ ಅಷ್ಟೇ ನೀಟಾಗಿ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾವೆ ಮಕ್ಕಳು ಅಂತ. ಯಾವ ಥರ ಅಂತಂದರೆ ಒಂದು ಸಲ ದೊಡ್ಡವ್ರದ್ದು ಹಾಕ್ತಿದ್ರು, ಒಂದು ಸಲ ಸಣ್ಣವ್ರದ್ದು ಹಾಕ್ತಿದ್ರು ಸಾಂಗ್ಸು. ಚೆನ್ನಾಗಿ ಮಾಡಿದ್ರು. ಅಂದರೆ ಎಲ್ಲ ಸಾಂಗ್ಸು ಚೆನ್ನಾಗಿದ್ವು. ನನಗೆ ತುಂಬ ಇಷ್ಟ ಆಯಿತು. ಫಂಕ್ಷನ್ನು ಚೆನ್ನಾಗಿದ್ವು. ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಚೆನ್ನಾಗಿದ್ವು. ಬಟ್ ಎಲ್ಲನೂ ರಿಮಿಕ್ಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ರು. ಅದೇ ಇಷ್ಟ ಆಗ್ತಾ ಇರಲಿಲ್ಲ. ಒಂದೊಂದೇ ಸಾಂಗಿಗೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಕೆಲವೊಂದು ಅದರಲ್ಲಿ ರಿಮಿಕ್ಸ್ ಮಾಡಿರ್ತಾರಲ್ಲ, ಎಲ್ಲ ಸಾಂಗ್ಸು ಚೆನ್ನಾಗಿರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿತ್ತು ಅಂದರೆ ಇದೊಂದು ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಈಗ ಈ ಮಕ್ಕಳು ಬಂದು ಯಾವ ಹಾಡಿಗೆ ಮಾಡ್ತಾಯಿದ್ದಾರೆ ಅಂತಂದರೆ, ಮಲೆನಾಡು ಅಡಿಕೆ ಮೈಸೂರು ವಿಳ್ಯದೆಲೆ ಅಂತ ಇದೆ ಅಲ್ಲ, ವಿಷ್ಣುವರ್ಧನ್ ಸರ್ದು ಹಾಡಿದೆಯಲ್ಲ, ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಅಂತ. ಸ್ಪೀಡಾಗಿ ಮಾಡಿದ್ದೀನಿ ಹಾಗೆ.
ಎಲ್ಲ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ನೀಟಾಗೂ ನೋಡೋಕೆ ಕಾಣಿಸ್ತಾ ಇತ್ತು. ಅಲ್ಲಿ ಕೆಳಗಡೆ ಆಗಿದ್ರೆ ಇನ್ನೂ ಇಷ್ಟು ನೀಟಾಗಿ ನೋಡೋಕೆ ಆಗ್ತಿರ್ಲಿಲ್ಲ. ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ವಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಹೇಳಿದ್ನಲ್ಲ ಆಗಲೇ, ದೊಡ್ಡವ್ರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ. ಕೆಳಗಡೆ ಅಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರೆ, ಇಲ್ಲಿ ಮೇಲ್ಗಡೆ ಇವ್ರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ರಿಗೂ ಕುಣಿಬೇಕು ಅನ್ನೋ ಮನ್ಸು ಬರ್ತಿತ್ತು. ನನಗೂ ಕೂಡ ಎದ್ದು ಡ್ಯಾನ್ಸ್ ಮಾಡೋಣ ಅನ್ನೋಷ್ಟು ಅನಿಸ್ಬಿಟ್ಟಿತ್ತು. ಅಲ್ಲಿ ಸೌಂಡು, ಅದು ಎಫೆಕ್ಟು ತುಂಬ ಚೆನ್ನಾಗಿತ್ತು ಎಲ್ಲ. ಅಲ್ಲಿ ಸಿಸ್ಟಮ್ ಚೆನ್ನಾಗಿತ್ತು. ಹಾಡು ಕೂಡ ಚೆನ್ನಾಗಿದ್ವಲ್ಲ, ಎದ್ಬಿಟ್ಟು ಕುಣಿಬೇಕು ಅಂತ ಅನ್ನಿಸ್ತಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.